ಗಂಡಿನಲ್ಲೂ ಒಂದು ಆತ್ಮ ಇದೆ, ಆ ಹೆಣ್ಣಿನಲ್ಲೂ ಒಂದು ಆತ್ಮ ಇದೆ. ಆ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ, ಆ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ, ಅದೊಂದು ಪರಮಾತ್ಮನ ಅಂಶ, ಅದೊಂದು ಚೈತನ್ಯ ಶಕ್ತಿ, ಅದೊಂದು ಬೆಳಕು. ಅದರಿಂದಾನೇ ನಾನು ನಡೀತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಚಲಿಸ್ತಾ ಇದ್ದೀನಿ. ಕರೆಕ್ಟ್. ಈ ದೃಷ್ಟಿಯಿಂದ ನೋಡಿದಾಗ ಸೊ ಈ ಸಂಸಾರದಲ್ಲಿ ಇಟ್ಕೊಂಡಾಗ ನಾನ್ ಗಂಡು, ನಾ ಹೇಳ್ದಂಗೆ ನೀ ಕೇಳ್ಬೇಕು, ನೀನ್ ಹೆಣ್ಣು, ಅಥವಾ ಸೊ ನೀನ್ ಹೆಣ್ಣು. ಸ್ವಲ್ಪ ಹೆಣ್ಮಕ್ಳು ಒಂದು ಸಂಘ ಕಟ್ಕೊಂಡಿರ್ತಾರೆ. ಸೊ ಈ ರೀತಿ ಮಾಡೋದಕ್ಕೋಸ್ಕರನೇ ಹೆಣ್ಣಿನ ಸಂಘ ಕಟ್ಕೊಂಡು ಅವ್ರು ಏನೋ ಒಂದು ಮೋಸಗಳಾದ್ರೆ ಅದಾಗ ಸೊ ಹೆಣ್ಮಕ್ಳ ಪರ ಮಾತಾಡ್ಕೊಳ್ಳೋದು, ಹೋರಾಟ ಮಾಡೋದು, ಇದೆಲ್ಲ ಇರಬೇಕು. ಕರೆಕ್ಟ್, ಇಲ್ಲ ಅಂತಲ್ಲ. ಬಟ್ ಈ ಸಂಸಾರದಲ್ಲಿ ಆಲ್ಮೋಸ್ಟ್ ಗಂಡು ಹೆಣ್ಣು ತಾರತಮ್ಯ ಹಳ್ಳಿಗಳಿಂದ ಕೂಡ ಜಾಸ್ತಿ ಬರ್ತಾರೆ. ಈಗ ಹಳ್ಳಿಗಳಲ್ಲಿ ಸ್ವಲ್ಪ ಇಂಪ್ರೂವೈಸ್ ಆಗಿದ್ದಾರೆ. ಮೊದಲಿನ ತರ ಯಾರು ಅಷ್ಟು ಮೊದಲು ಬಹಳ ಅಗ್ದಿ ಹಿಂದಿನ ಕಾಲದಲ್ಲಿ ಬಹಳ ಇದು ನಡೀತಾ ಇತ್ತು, ಗಂಡು ಹೆಣ್ಣು ಅಂತ. ಸೊ ಈ ತಾರತಮ್ಯತೆ ಇನ್ನೂ ಇದ್ರೂ ಕೂಡ ಇನ್ನೂ ಇರೋದಕ್ಕೆ ಇನ್ನೂ ಜಗಳ ಆಗ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಹೋಗಿಲ್ಲ ಅದು ಗಂಡು ಹೆಣ್ಣು ಅಂತ ತಾರತಮ್ಯ. ಸೊ ಅದಕ್ಕೆ ಸ್ಪಿರಿಚುವಲ್ ಆಗಿ ಬಂದ್ಬಿಟ್ರೆ, ನೀವು ಸ್ಪಿರಿಚುವಲ್ ಆಗಿದ್ಬಿಟ್ರೆ ನೀವು ಗಂಡು ಹೆಣ್ಣು ಅಂತ ನೋಡಂಗಿಲ್ಲ. ಆಗ ಎಲ್ಲಿಂದ ಜಗಳ ಬರುತ್ತೆ? ನೀವೊಂದು ಆತ್ಮ ಅಂತ ನೋಡ್ತೀರಾ. ಎಷ್ಟಿರೋದು ಆತ್ಮ, ಇವತ್ತು ಈ ಆತ್ಮ ಈ ಶರೀರವನ್ನು ಆಯ್ಕೆ ಮಾಡ್ಕೊಂಡಿದೆ, ಹೆಣ್ಣಿನ ಶರೀರ. ಸೊ ಈ ಮೂಲಕ ಹೆಣ್ಣಿನ ಶರೀರದಿಂದ ಅದಕ್ಕೊಂದು ಮಗು ಹುಟ್ಟಿದ್ರೆ ಯಾವ ರೀತಿಯ ಒಂದು ಅನುಭವ ಆಗುತ್ತೆ, ಆ ತಾಯಿ ಅನುಭವನ ಪಡ್ಕೊಳ್ಳುತ್ತೆ, ಅಕ್ಕನ ಅನುಭವ, ಹೆಂಡತಿ ಅನುಭವ, ಎಲ್ಲವನ್ನ ಪಡ್ಕೊಳಕ್ ಬಂದಿರುವಂತಹ ಆತ್ಮ ಅದು. ಬಟ್ ಆತ್ಮ ಆ ಶರೀರವಲ್ಲ. ಈ ಸತ್ಯ ಗೊತ್ತಾದ್ರೆ ಜಗಳಗಳು ಆಲ್ಮೋಸ್ಟ್ ನಿಲ್ಲುತ್ತೆ.